ತೋರಿಸಿ. ಸರ್ ನನ್ನ ಮಾಹಿತಿ ಇಲ್ಲ, ನನಗೆ ಮಾಹಿತಿ ಕೊಟ್ಟು ಹೋಗ್ರಿ ಸರ್. ನೀವು ಆಯ್ಸ್ಕೊಂಡ್ಬೇಕಿದ್ರೆ ಹೋಗ್ರಿ ಹಂಗಾರ. ನನಗೆ ಮಾಹಿತಿ ಕೊಟ್ಟು ಹೋಗ್ರಿ ನಾನು ನಿಮಗೆ. ಆಯ್ತು ಆಯ್ಸ್ಕೊಂಡವ್ರಿ ಹಂಗಾರ. ನೀವು ಆಯ್ಸ್ಕೊಂಡೋಗ್ತೀನಿ ಅಂತ ಹೇಳ್ತೀರಲ್ಲ ಸರ್, ಆಯ್ಸ್ಕೊಂಡವ್ರಿ ಹಂಗಾರ. ನನಗೆ ಯಾಕೆ ಮಾಹಿತಿ ಕೊಡೋದಿಲ್ಲ ಸರ್ ನೀವು? ಮಾಹಿತಿ ಕೊಟ್ಟು ಹೋಗ್ರಿ ಸರ್ ನೀವು. ಸರ್ ಮಾಹಿತಿ ಕೊಟ್ಟು ಹೋಗ್ರಿ ಸರ್. ಯಾಕೆ ಸರ್? ಎದಕ್ಕೆ ಸರ್? ಯಾಕೆ ಸರ್? ತೋರಿಸಿ. ಸರ್ ನನಗೆ ಮಾಹಿತಿ ಇಲ್ಲ, ನನಗೆ ಮಾಹಿತಿ ಕೊಟ್ಟು ಹೋಗ್ರಿ ಸರ್. ನೀವು ಆಯ್ಸ್ಕೊಂಡ್ಬೇಕಿದ್ರೆ ಹೋಗ್ರಿ ಹಂಗಾರ. ನನಗೆ ಮಾಹಿತಿ ಕೊಟ್ಟು ಹೋಗ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಶ್ ಕೊಡ್ತಾರೆ. ಸುರೇಶ್, ಘಟನೆ ಆಗಿರುವಂತಹ ಇದ್ದು ಯಾವ ಕಾರಣಕ್ಕಾಗಿ, ಯಾವ ರೀತಿಯಾದಂತಹ ಮಾಹಿತಿಯನ್ನು ಕೇಳಂತಹ ಸಂದರ್ಭದಲ್ಲಿ, ಮತ್ತೆ ಅಲ್ಲಿ ಯಾವ ರೀತಿಯಾದಂತಹ ಅಕ್ರಮ ನಡೆದಿತ್ತು, ಆ ಅಧಿಕಾರಿ ತಹಶೀಲ್ದಾರ್ ಯಾಕೆ ಆ ರೀತಿಯಾದಂತಹ ಉದ್ದಟತನವನ್ನ ಪ್ರದರ್ಶನ ಮಾಡಿದ್ರು ಅಂತ? ಹೌದು ಜಗದೀಶ್, ಏನು ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಈ ರೀತಿಯಾದಂತ ಭ್ರಷ್ಟಾಚಾರ ತಾಂಡವಾಡ್ತಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಕೇವಲ ವಿಂಡ್ ಫ್ಯಾನ್ ಅಷ್ಟೇ ಅಲ್ಲ, ಈ ರೀತಿಯಾದಂತ ಏನು ಅಕ್ರಮವಾಗಿ ಎನ್ಎ ಇಲ್ದೇನೆ, ಯಾವುದೇ ಪರವಾನಗಿ ಇಲ್ದೇನೆ ಸಾಕಷ್ಟು ವಿಂಡ್ ಫ್ಯಾನ್ಗಳನ್ನ ಗದಗ್ನಲ್ಲಿ ಅಳವಡಿಕೆ ಮಾಡಲಾಗ್ತದೆ. ಅದನ್ನ ಪ್ರಶ್ನೆ ಮಾಡುವಂತ ಸಾರ್ವಜನಿಕರಾಗಿರ್ಬೋದು, ಮತ್ತೆ ಬೇರೆ ಬೇರೆ ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ಅಂತವ್ರಿಗೆಲ್ಲ ಈ ರೀತಿಯಾಗಿ ಏನು ವಿಂಡ್ ಫ್ಯಾನ್ ಕಂಪನಿಗಳು ಸಹಿತ ಏನು ಗುಂಡಾಗಳನ್ನು ಬಿಟ್ಟು ಅವ್ರನ್ನ ಬೆದರಿಸುವಂತ ಪ್ರಯತ್ನ ಮಾಡ್ತಾ ಇರುವಂತ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಏನು ರಾತ್ರೋರಾತ್ರಿ ವಿಂಡ್ ಫ್ಯಾನ್ಗಳನ್ನ ಅಕ್ರಮವಾಗಿ ಕೇವಲ ರೈತರ ಪರವಾನಗಿ ಮಾತ್ರ ಪಡೆದುಕೊಂಡು ಯಾವುದೇ ಇಲಾಖೆಯಿಂದ ಪರವಾನಗಿ ಎನ್ಎ ಎನ್ಒಸಿ ಯಾವುದೇ ರೀತಿಯಾದಂತ ಪರವಾನಗಿ ಇಲ್ದೇನೆ ಅಳವಡಿಕೆ ಮಾಡ್ಕೊಂತ ಬರ್ತಾ ಇದ್ದಾರೆ. ಹೀಗಾಗಿ ಈ ಬಗ್ಗೆ ಸಾಕಷ್ಟು ದೂರುಗಳು ಕೂಡ ನ್ಯೂಸ್ ಫಸ್ಟ್ಗೆ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದ ಹಿಂದೆ ಈ ಬಗ್ಗೆ ಸುದೀರ್ಘವಾದಂತ ಒಂದು ವರದಿಯನ್ನು ಕೂಡ ಪ್ರಸಾರ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೇ ಏನು ಗಜೇಂದ್ರಗಢದ ತಹಶೀಲ್ದಾರ್ ಆಗಿರುವಂತ ಕಿರಣ್ ಕುಮಾರ್ ಅವರು ಆ ಒಂದು ವಿಂಡ್ ಫ್ಯಾನ್ಗೆ ಸಂಬಂಧಪಟ್ಟಂತ ಒಂದು ವರದಿಯನ್ನು ಕೂಡ ಜಿಲ್ಲಾ ಅಧಿಕಾರಿಗಳಿಗೆ ಕಳಿಸಿದ್ರು ಅನ್ನುವಂತ ಮಾಹಿತಿ ನ್ಯೂಸ್ ಫಸ್ಟಿಗೆ ಅವರೇ ಕೂಡ ಏನು ಸ್ಪಷ್ಟಪಡಿಸಿದ್ರು. ಜೊತೆಗೆ ಏನು ದಂಡ ಕೂಡ ವಿಧಿಸಲಾಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಅವರೇ ಹೇಳಿದ್ರು. ಆದ್ರೆ ದಂಡ ವಿಧಿಸೋರ ಬಗ್ಗೆ ಮಾಹಿತಿಯನ್ನು ಕೂಡ ಕಳೆದ ಬಾರಿ ಕೇಳ್ಕೊಂತ ಬರಲಾಗಿತ್ತು. ಸುಮಾರು ಕಳೆದ ಒಂದು ವಾರ ಅಥವಾ 2 ವಾರಗಳಿಂದ ಅವರು ವರದಿಯನ್ನ ಕೊಟ್ಟಿರೋದ್ ಬಗ್ಗೆ ಅಥವಾ ದಂಡ ಹಾಕಿರೋದ್ರ ಬಗ್ಗೆ ಕೊಡ್ತೀವಿ ಅನ್ನುವಂತ ಮಾಹಿತಿಯನ್ನ ಹೇಳ್ಕೊಂತಾನೆ ಬರ್ತಾ ಇದ್ರು. ಆದ್ರೆ ಸರಿಯಾಗಿ ಯಾವುದೇ ರೀತಿಯಾದಂತ ದಾಖಲೆಗಳನ್ನ ಕೊಟ್ಟಿರ್ಲಿಲ್ಲ. ಹೀಗಾಗಿ ಈ ಬಗ್ಗೆ ಇವತ್ತು ಏನು ತಹಶೀಲ್ದಾರ್ ಕಿರಣ್ ಕುಮಾರ್ ಇದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅದನ್ನ ನೀವು ಒಂದು ಅರ್ಜಿ ಕೊಡಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಅರ್ಜಿ ಕೊಟ್ಟ ಮೇಲೆ ನಾವು ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪತ್ರಿಕೆ ಆದ್ರೂ ಕೊಡ್ರಿ ಅಂತ ಹೇಳಿ ಕೇಳಿದಾಗ ಅವರು ಕ್ಯಾಮ್ರಾ ತೆಗಿತಿದ್ದಂಗನೆ ಅವರು ಅಲ್ಲಿಂದ ಪರಾರಿ ಆಗೋದಕ್ಕೆ ಯತ್ನಿಸ್ತಾರೆ. ಹೀಗಾಗಿ ನಾವು ಈಗ ಅಟ್ಲೀಸ್ಟ್ ನೀವು ಪತ್ರಿಕೆ ಕೊಡದೇ ಇದ್ರು ಸಹಿತ ಅಟ್ಲೀಸ್ಟ್ ದಾಖಲಿನಾದ್ರೂ ಕೊಡಿ ಅನ್ನುವಂತ ಮಾಹಿತಿಯನ್ನು ಕೇಳೋ ಸಂದರ್ಭದಲ್ಲಿ ಅವರು ಜೀಪ್ ಹತ್ತಿ ಹೋಗೋಕೆ ಯತ್ನ ಮಾಡ್ತಾರೆ, ಪರಾರಿ ಆಗೋದಕ್ಕೆ ಯತ್ನ ಮಾಡ್ತಾರೆ. ಹೀಗಾಗಿ ನೀವು ಮಾಹಿತಿ ಕೊಡಿ, ನಾವು ಯಾಕಂದ್ರೆ ಸುಮಾರು 60-70 ಕಿಲೋಮೀಟರ್ ಇಲ್ಲಿ ನಿಮ್ಮ ಹತ್ರ ಮಾಹಿತಿ ಕೇಳೋದಕ್ಕೆ ಬಂದಿದ್ದೀವಿ, ನೀವು ಈ ರೀತಿಯಾಗಿ ಕೊಡದೆ ಸತಾಯಿಸ್ತಿರೋದಕ್ಕೆ ಕಾರಣ ಏನು ಅಂತ ಕೇಳೋದಕ್ಕೆ ನಾನು ಪಟ್ಟಿ ಹಿಡಿದಂತ ಸಂದರ್ಭದಲ್ಲಿ ಅವರು ಡ್ರೈವರ್ಗೆ ಹೇಳ್ತಾರೆ, ಕಾರನ್ನ ಹತ್ತಿಸಿ ಅವನ ಮೇಲೆ ಹೋಗಿ ನೀನು ಏನ್ ಮಾಡ್ತೀನಿ ಸರಿತಾನೆ ಹಾಗೆ ಈಗ ಅಂತೇಳಿ ನನ್ನ ಬೆದರ್ಸಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ. ನಾನು ಅವ್ರ ಬೆದರಿಕೆಗೆ ಜಗದಂತ ಸಂದರ್ಭದಲ್ಲಿ ಮತ್ತೆ ಕಾರ್ ಇಳಿದು ಬಂದು ಕ್ಯಾಮ್ರಾ ಹಿಡಿತೀಯಾ ಅಂತೇಳಿ ಹೊಡೆಯೋದಕ್ಕೂ ಕೂಡ, ಹಲ್ಲೆ ಮಾಡೋದಕ್ಕೂ ಕೂಡ ಯತ್ನ ಮಾಡ್ತಾರೆ. ಹೀಗಾಗಿ ಈ ರೀತಿಯಾಗಿ ಯಾರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಮುಖ್ಯವಾಗಿ ಹೇಳ್ಬೇಕಂದ್ರೆ ದಂಡ ಹಾಕಿದ್ರು ಕೂಡ ಕೇವಲ ರೈತರ ಜಮೀನು, ಯಾರು ಜಮೀನು ಕೊಟ್ಟಿದ್ದಾನೆ
ಆ ರೈತನ ಜಮೀನಿನ ಮಾಲೀಕನ ಮೇಲೆ ಇವರು ದಂಡ ವಿಧಿಸಿದ್ದಾರೆ. ಹೊರತಾಗಿ ಆ ವಿಂಡ್ ಫ್ಯಾನ್ ಕಂಪನಿ ಏನು ಅಕ್ರಮವಾಗಿ ವಿಂಡ್ ಫ್ಯಾನ್ ಗಳನ್ನು ಅಳವಡಿಕೆ ಮಾಡಿದ್ದಾರೆ, ಯಾವುದೇ ರೀತಿಯಾದಂತ NA ಆಗಲಿ ಅಥವಾ NOC ಆಗಲಿ ಯಾವುದೇ ಇಲಾಖೆಗಳಿಂದ ಪರ್ಮಿಷನ್ ತಗೊಂಡಿರೋದಾಗ್ಲಿ ಯಾವುದೇ ರೀತಿಯಾದನ್ನು ಮಾಡಿಲ್ಲ. ಅದ್ರ ಬಗ್ಗೆ ಅವ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳೋದಕ್ಕೆ ಇವ್ರ ಹತ್ರ ಅವಕಾಶ ಇಲ್ಲ ಅಂತೆ. ಹೀಗಾಗಿ ರೈತರ ಮೇಲೆ ಮಾತ್ರ ದಂಡ ಹಾಕಿದೀವಿ. ಅದು ಕೇವಲ ಕಣ್ಣು ಏನೋ ಮೂಗಿಗೆ ತುಪ್ಪ ಹೊರಿಸುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಜಿಲ್ಲಾಧಿಕಾರಿಗಳೇ ಈ ರೀತಿ ನೀವೇ ಕ್ರಮ ಕೈಗೊಳ್ಬಹುದು, ಅಂದ್ರೆ ನಿಮ್ಮ ಅನುಮೋದನೆಗಾಗಿ ಈ ರೀತಿ ದಂಡ ವಿಧಿಸುವಂತ ಮಾನ್ಯರ ಹತ್ರ ಕೇಳ್ಕೊಳ್ಳಲಾಗಿದೆ ಅಂತೇಳಿ ಒಂದು ಪತ್ರ ಬರೀತಾರೆ ಅಷ್ಟೇ ವಿನ ಅವ್ರ ಮೇಲೆ ಯಾವುದೇ ರೀತಿಯಂತೂ ಕೂಡ ಸರಿಯಾದ ಕ್ರಮ ಆಗಿಲ್ಲ. ಹೀಗಾಗಿ ಯಾರು ಪ್ರಶ್ನೆ ಮಾಡ್ತಾರೆ ಅವ್ರ ಮೇಲೆ ಈ ರೀತಿಯಾದಂತ ದಬ್ಬಾಳಿಕೆ ಮಾಡೋದು, ದರ್ಪ ಮಾಡೋದು, ಈ ರೀತಿಯಾಗಿ ಗದಗ್ನಲ್ಲಿ ಸಾಕಷ್ಟು ಮಾಡ್ಕೊಂತ ಬರ್ತಾ ಇದ್ರೆ. ಬಹುತೇಕ ಏನು ಭ್ರಷ್ಟಾಚಾರ ನಡೀತಾ ಇದೆ. ಈ ತರ ಒಂದು ಯಾವ್ದಾದ್ರು ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಈ ರೀತಿಯಾದೊಂದು ಅಪಪ್ರಚಾರ ಮಾಡೋದಾಗ್ಲಿ ಅಥವಾ ದಬ್ಬಾಳಿಕೆ ಮಾಡೋದಾಗ್ಲಿ, ಹಲ್ಲೆ ಮಾಡೋದಕ್ಕೆ ಈ ರೀತಿಯಾದಂತ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಜಗದೀಶ್, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.